ಯಾರೆಲ್ಲ ಗೆಸ್ ಮಾಡ್ತೀರಾ ಇವತ್ತು ಯಾವ ಚಾಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ? ಸಾಮಾನ್ಯವಾಗಿ ಚಾಟ್ ಸೆಂಟ್ರಲ್ಲಿ ಮಾಡಿಕೊಡ್ತಾರೆ. ಮಸಾಲೆ ಪುರಿ, ಬೇಲ್ಪುರಿ, ಪಾನಿಪುರಿ ಜೊತೆಗೆ ಇದು ಇಟ್ಟಿರ್ತಾರೆ, ಕಟೋರಿ ಚಾಟ್ ಅಂತ. ತುಂಬ ಫೇಮಸ್ಸು, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಮಾಡೋಣ ಮನೆಯಲ್ಲೇ. ಇದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡೂ ಬೇಕಾಗುತ್ತೆ. ಅಂದರೆ ಗ್ರೀನ್ ಚಟ್ನಿ ಬೇಕು, ಕಟ್ಟ ಮಿಠಾ ಚಟ್ನಿ ಆಲ್ರೆಡಿ ಹಳೆ ದೋಕ್ಲಾ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ, ನೋಡಿಲ್ದಿದ್ದವ್ರು ನೋಡಿ. ಗ್ರೀನ್ ಚಟ್ನಿಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಟ್ಟು ಪುದೀನ ಸೊಪ್ಪು, 1 ಇಂಚ್ ಶುಂಠಿ, 1 ಟೀ ಸ್ಪೂನು ಬ್ಲ್ಯಾಕ್ ಸಾಲ್ಟು, 1 ಟೀ ಸ್ಪೂನು ಜೀರಿಗೆ ಪುಡಿ, ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನು ನಿಂಬೆಹಣ್ಣು ರಸ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಗ್ರೀನ್ ಚಟ್ನಿ ರೆಡಿ ಆಯಿತು. ಈಗ ಕಟೋರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. 2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ತೊಗೋಬೋದು. 1 ಟೀ ಸ್ಪೂನ್ ಅಜ್ವೈನು, 2 ಟೀ ಸ್ಪೂನ್ ಆಯಿಲ್ ಹಾಕಿ ಪೂರಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಆದಷ್ಟು ಸ್ವಲ್ಪ ಗಟ್ಟಿಯಾಗಿರಲಿ. ಒಂದು ರೌಂಡ್ ನಾದ್ಕೊಂಡು ಇದಕ್ಕೆ ರೆಸ್ಟಲ್ಲಿ ಇಡೋದೇನು ಬೇಡ, ಡೈರೆಕ್ಟಾಗೆ ಮಾಡ್ಕೋಬೋದು. ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಫಸ್ಟು ರೆಡಿ ಮಾಡಿಕೊಂಡು ಆಮೇಲೆ ಹಾಳೆ ಲಟ್ಟಿಸ್ಕೊಂಡು ಯಾವ ಸೈಜ್ ಆದರೂ ಮನೇಲಿರೋ ಕಪ್ಪು, ಅಂದರೆ ಚಟ್ನಿ ಕಪ್ಪು ಇಲ್ಲ ಸಾಂಬಾರ್ ಕಪ್ಪು ಚಾಯ್ಸಲ್ಲಿ ತೊಗೊಂಡು ಆ ಹಾಳೆ ಮಧ್ಯ ಇಟ್ಬಿಟ್ಟು ಮಡಚ್ತಾ ಬರಬೇಕು. ವಿಡಿಯೋಲಿ ನೋಡ್ತಾ ಇದ್ದೀರಲ್ಲ ಅದೇ ಥರ ಮಡಚ್ಕೋಬೇಕು. ಮತ್ತು ಒಳಗಡೆ ಇರೋ ಎಕ್ಸ್ಟ್ರಾ ಹಿಟ್ಟನ್ನು ಚಾಕುಯಿಂದ ತೆಗಿಬೋದು, ಇಲ್ಲ ಕೈಯಲ್ಲೇ ಸ್ವಲ್ಪ ಹಿಂಗಂದ್ರೂ ಬಂದ್ಬಿಡತ್ತೆ ಹಿಟ್ಟು. ಈಗ ಕಟೋರಿ ರೆಡಿ ಆಯಿತು. ಈಗ ಉಬ್ದೇ ಇರೋಕ್ಕೆ ಒಂಚೂರು ಪ್ರಿಕ್ ಮಾಡಬೇಕು ಮಧ್ಯ ಅಲ್ಲಲ್ಲಿ. ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ. ಪ್ರಿಕ್ ಮಾಡಿ ಆವಾಗ ಎಣ್ಣೆಲಿ ಹಾಕಿದಾಗ ಅದು ಉಬ್ಬೋದಿಲ್ಲ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಅಟ್ ಎ ಟೈಮ್ 2 ಕಟೋರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಟ್ ಡಿಪೆಂಡ್ಸ್ ಬಾಣಲೆ ಮತ್ತು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, ಒಂದೇ ಒಂದು ನಿಮಿಷದಲ್ಲೇ ಅದು ಬೇಯ್ತಾ ಕಟೋರಿ ಸಪ್ರೇಟ್ ಆಗಿಬಿಡತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತಲ್ವಾ? ಸೂಪರಾಗಿ ಬರುತ್ತೆ. ಸ್ವಲ್ಪ ತಿರುಗಿಸಾಕಿ 2 ಕಡೆನೂ ಕ್ಲೀನಾಗಿ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಬ್ರೌನ್ ಚೆನ್ನ ಮತ್ತು ಆಲೂಗೆಡ್ಡೆನ ಬೇಯಿಸಿ ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಟಫಿಂಗಿಗೆ ಕ್ಯಾರೆಟ್ ಹಾಕೋಬೋದು, ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ನಿಮ್ಮ ಚಾಯ್ಸಲ್ಲಿ ಫಿಲ್ಲಿಂಗಿಗೆ ಯಾವುದಾದ್ರೂ ಬಳಸ್ಕೋಬೋದು, ಕಾರ್ನ್ಸು ಆ ಥರ. ನಾನು ಬೇಸಿಕ್ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ಪುಡಿ ಬಂದು ಜೀರಾ ಪುಡಿ, ಬ್ಲ್ಯಾಕ್ ಸಾಲ್ಟ್ ಪುಡಿ, ಒಂದು ಚೂರು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಂಬೆಹಣ್ಣು ಚಾಯ್ಸು ಹಾಕ್ಕೊಂಡಿರ್ಬೋದು, ಹಾಕೊಳ್ದೇ ಇದ್ರೂ ಆಯಿತು. ಯಾಕಂದರೆ ಗ್ರೀನ್ ಚಟ್ನಿಗೆ ಹಾಕಿರ್ತೀವಲ್ವ, ಇದರಲ್ಲಿ ಮಿಸ್ ಮಾಡ್ಬೋದು, ಪರವಾಗಿಲ್ಲ. ಮತ್ತು ಮೊಸರು, ಸ್ವೀಟ್ ಮೊಸರು ಹಾಕಬೇಕು. ಬೆಳಗ್ಗೆ ಹೆಪ್ಪಾಕಿ ಮಧ್ಯಾಹ್ನ ಯೂಸ್ ಮಾಡೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಟ್ಟ ಮಿಠಾ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸಿ, ದಾಳಂಬ್ರಿ ಕಾಳು ಇದ್ರೆ ಹಾಕಿದ್ರೆ ಅಲಂಕಾರಕ್ಕೆ, ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ, ಸೇವ್ ಮತ್ತು ಬೂಂದಿ ಯಾವುದಾದ್ರು ಚಾಯ್ಸಲ್ಲಿ ಹಾಕೋಬೋದು. ಸೂಪರ್ ಅದ ಕಟೋರಿ.